ಬೆಂಗಳೂರು ಕಸದ ಟೆಂಡರ್ ನಲ್ಲಿ ಗೋಲ್ಮಾಲ್ ಆಯ್ತಾ? ಹಾಗಾದ್ರೆ 10,000 ಕೋಟಿ ಕಿಕ್ ಬ್ಯಾಕ್ ತೆಗೆದುಕೊಂಡ್ರ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಕಸದ ಹೆಸರಲ್ಲಿ 36,000 ಕೋಟಿ ಲೂಟಿ ಆಗಿದೆ. ಕಪ್ಪು ಪಟ್ಟಿಗೆ ಸೇರಿರುವಂತಹ ಈ ರಾಮ್ಕಿ ಕಂಪನಿ ಟೆಂಡರ್ ಅನ್ನ ಕೊಡಲಾಗಿತ್ತು. ಹೀಗಂತ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. ಬ್ಲಾಕ್ ಲಿಸ್ಟ್ ಕಂಪನಿ ರಾಮ್ಕಿಗೆ 30 ವರ್ಷಕ್ಕೆ ಟೆಂಡರ್ ಕೊಡಲಾಗಿತ್ತು. 1 ಅಥವಾ 2 ವರ್ಷಕ್ಕೆ ಟೆಂಡರ್ ಕೊಡೋದು ಕಾಮನ್. ಅದು ನೋಡಿದ್ರೆ ಇಲ್ಲಿ 30 ವರ್ಷಕ್ಕೆ ಕೊಟ್ಟು ಬಿಟ್ಟಿದ್ದಾರೆ. ಈಗ ಭಾರಿ ಪ್ರಮಾಣದಲ್ಲಿ ಗೋಲ್ಮಾಲ್ ಆಗ್ಬಿಟ್ಟಿದೆ. ಇದಕ್ಕೆ ಯಾರು ಹೊಣೆ ಈಗ? ಆದ್ರೆ ಈಗ 35 ವರ್ಷ ಟೆಂಡರ್ ವಿಸ್ತರಣೆಯ ಅವಕಾಶ. ಟೆಂಡರ್ ಕೊಟ್ಟಿರೋದೇ ಅತಿ ದೊಡ್ಡ ಹಗರಣ ಆಯ್ತು. ಗುತ್ತಿಗೆ ಅವ್ಯವಹಾರ ಕುರಿತು ಗವರ್ನರ್ ಗೆಹ್ಲೋಟ್ಗೆ ದೂರನ್ನ ಕೊಟ್ಟಿದ್ದಾರೆ. ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನೋಡಿ, 10,000 ಕೋಟಿ ಏನಾದ್ರೂ ಕಿಕ್ ಬ್ಯಾಕ್ ಮಾಡ್ಕೊಂಡು ಬಿಟ್ರ ಅಂತ ಹೇಳಿ ವಿಪಕ್ಷ ನಾಯಕರು ಕೆಲವೊಂದಿಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ. ಕಸದ ಹೆಸರಲ್ಲಿ 36,000 ಕೋಟಿ ಲೂಟಿ ಆಗಿದೆ. ಹಾಗಾದ್ರೆ 36,000 ಏನಾಯ್ತು? ಏನಾದ್ರೂ ಗುಳು ಅನ್ಸ್ಬಿಟ್ರ? ಹೇಳಿ ಕೇಳಿ ರಾಮ್ಕಿ ಅನ್ನುವಂತಹ ಕಂಪನಿ ಏನಿದೆ ಅದು ಬ್ಲಾಕ್ ಲಿಸ್ಟ್ಗೆ ಸೇರಿರುವಂತಹ ಕಂಪನಿ ಆಗಿದೆ. ಆ ಕಂಪನಿಗೆ ಹೋಗ್ಬಿಟ್ಟು ಇವರು ಟೆಂಡರ್ ಕೊಟ್ಟಿದಾರಲ್ಲ, ಏನ್ ಹೇಳ್ಬೇಕಿಂತ ಅವ್ರಿಗೆ? ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಕೆಲವೊಂದಿಷ್ಟು ಆರೋಪಗಳನ್ನ ಕೂಡ ಮಾಡಿದ್ದಾರೆ. ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. ಆ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ರಾಜ್ಯಪಾಲರಾಗಿರುವಂತಹ ಗೆಹ್ಲೋಟ್ ಅವರಿಗೆ. ಕೆಲವೊಂದಿಷ್ಟು ಆರೋಪಗಳನ್ನ ಆ ಒಂದು ಪತ್ರದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹೋಗಿ ಅದು ಬ್ಲಾಕ್ ಲಿಸ್ಟ್ ಕಂಪ್ನಿ, ಅಂತ ಕಂಪ್ನಿಗೆ ಹೋಗ್ಬಿಟ್ಟು 1-2 ವರ್ಷ ಕೊಡ್ತಾರೆ. ಅದು ಬಿಟ್ಬಿಟ್ಟು ಇವರು 30 ವರ್ಷಕ್ಕೆ ಕೊಟ್ಟು ಬಿಟ್ಟಿದಾರಲ್ಲ ಟೆಂಡರ್ನ. ಏನ್ ಹೇಳ್ಬೇಕು ಇವ್ರಿಗೆ? ಈಗ ಭಾರಿ ಪ್ರಮಾಣದಲ್ಲಿ ಗೋಲ್ಮಾಲ್ ಆಗಿದೆ. 36,000 ಕೋಟಿ ಏನಾಯ್ತು ಅನ್ನೋದೀಗ ಗೊತ್ತಾಗಬೇಕಾಗಿದೆ. ಅದನ್ನ ಸಿಬಿಐ ತನಿಖೆಗೆ ಕೊಡಿ. ಅವರು ಕುಲಂಕುಷವಾಗಿ ತನಿಖೆ ಮಾಡ್ತಾರೆ. ಏನಾಗಿದೆ? 36,000 ಕೋಟಿ 1 ಅಥವಾ 2 ವರ್ಷಕ್ಕೆ ಟೆಂಡರ್ ಕೊಡೋದು ಕಾಮನ್. ಅಂಥದ್ರಲ್ಲಿ ಬರೋಬ್ಬರಿ 35 ವರ್ಷ ಟೆಂಡರ್ ಕೊಟ್ಟಿದಾರಲ್ಲ, ಮತ್ತೆ ಬೇರೆ ವಿಸ್ತರಣೆಯ ಅವಕಾಶ ಇದೆ. ಫಸ್ಟ್ ಆಫ್ ಆಲ್ ಟೆಂಡರ್ ಕೊಟ್ಟಿರೋದೇ ಅತಿ ದೊಡ್ಡ ಹಗರಣ ಆಯ್ತು. $36,000 ಕೋಟಿ ಹಗರಣ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ನಡೀತಾ ಇರುವಂತ ಗಾರ್ಬೇಜ್. ರಾಹುಲ್ ಗಾಂಧಿ ಅವರು ಹೇಳಿದ್ರು, ಇದರ್ಸೆ ಆಲೂ ಡಾಲು ಸೋನಾ ನಿಕಾಲೋ. ರಾಹುಲ್ ಗಾಂಧಿ ಇದರ್ಸೆ ಆಲೂ ಡಾಲು ಉದರ್ಸೆ ಸೋನಾ ನಿಕಾಲು ಅಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇದರ್ಸೆ ಗಾರ್ಬೇಜ್ ಡಾಲು ಸೋನಾ ನಿಕಾಲು, ಉದರ್ಸೆ ಗಾರ್ಬೇಜ್ ಡಾಲು ಉದರ್ಸೆ ಸೋನಾ ನಿಕಾಲು. ಅವರ ಲೀಡರ್ ಏನು ಹೇಳಿದ್ರು ಅದನ್ನು ಫಾಲೋ ಮಾಡ್ತಾ ಇದ್ರು. ಗಾರ್ಬೇಜ್ ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಸುಮಾರು 10,000 ಕೋಟಿ ಲಂಚ ಲೂಟಿ ಮಾಡಿರುವಂಥ ಹಗರಣ ಇದು. ನನಗನ್ಸ್ತತೆ 430%ಗಿಂತನೂ ಹೆಚ್ಚು ಕಮಿಷನ್ ಜಾಸ್ತಿ ಆಗಿರ್ತಕ್ಕಂಥದ್ದು. ಅಂದರೆ ಕರ್ನಾಟಕದ ಪ್ರತಿಯೊಬ್ಬ ಬೆಂಗಳೂರಿನ ಪ್ರತಿಯೊಬ್ಬ ನಾಗರಿಕನ ಮೇಲೆ ಮತ್ತೆ ಹೊರೆ ಇರುವಂಥದ್ದು. ಇದೇನಾನ ಬಂದುಬಿಟ್ರೆ ಇಡೀ ಬೆಂಗಳೂರು ಜನ ತತ್ತರ ಆಗೋಗ್ತಾರೆ. ಈಗಾಗಲೇ ತೆರಿಗೆಗಳ ಹೊರೆಯಿಂದ ಬೆಂಗಳೂರು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮನೆ ತೆರಿಗೆ ಇರ್ಬೋದು, ಹಾಲು, ಆಲ್ಕೋಹಾಲ್ ಎಲ್ಲ ತೆರಿಗೆ. ಈಗ ಈ ಕಸದಲ್ಲೇ ಲೂಟಿ ಮಾಡಿರುವಂಥ ಕಾಂಗ್ರೆಸ್, ಭ್ರಷ್ಟ ಕಾಂಗ್ರೆಸ್ ತೊಲಗಬೇಕಿದು. ಈ ಸರ್ಕಾರನೇ ವಜಾ ಮಾಡಬೇಕು ಅಂತ ಗವರ್ನರ್ಗೆ ನಾವು ಹೇಳಿದ್ದೀವಿ. ಈ ಸರ್ಕಾರನ ಇದೊಂದು ದೊಡ್ಡ ಸ್ಕ್ಯಾಂಡಲ್ ಇದು. ಈ ಸರ್ಕಾರನ ವಜಾ ಮಾಡಿ ಇದನ್ನು ಸಿಬಿಐ ತನಿಖೆಗೆ ಕೊಡಿ ಅನ್ನೋ ಆಗ್ರಹವನ್ನು ಗವರ್ನರ್ಗೆ ನಾವು ಮಾಡಿದ್ದೀರಿ. ಇಂಥ ಒಂದು ಭ್ರಷ್ಟಾಚಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನಡೆದಿರಲಿಲ್ಲ.